ರಾಜ್ಯದಲ್ಲಿ ಸುಭದ್ರ ಬಹುಮತದ ಸರ್ಕಾರ ರಚನೆಗೆ ರಾಜ್ಯದ ಮತದಾರರು ಮನಸ್ಸು ಮಾಡೋದು. ಅಲ್ಲಿಗೆ ಆಡಳಿತ ಸುಸೂತ್ರವಾಗಿ ನಡೆಯುತ್ತೆ, ಜನಪರವಾಗಿ ಸರ್ಕಾರ ಇರುತ್ತೆ ಅನ್ನೋ ನಿರೀಕ್ಷೆ. ಕಳೆದ 2.5 ವರ್ಷದಿಂದ ಆಡಳಿತ ಯಂತ್ರ ಎಷ್ಟು ಚುರುಕಾಗಿದೆಯೋ ಅಷ್ಟೇ ಚುರುಕಾಗಿ, ಇನ್ಫ್ಯಾಕ್ಟ್ ಅದಕ್ಕಿಂತ ಒಂದು ಹಂತ ಹೆಚ್ಚೇ ಚುರುಕಾಗಿ ನಡೀತಾ ಇರೋದು ಈ ಕುರ್ಚಿ ಕಾದಾಟ. ಇದರ ಕ್ಲೈಮ್ಯಾಕ್ಸನ್ನು ಬರೆಯುವ ಸ್ಕ್ರಿಪ್ಟ್ ರೈಟರ್ಸ್ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಹೇಳಿ ಬಹುತೇಕ ಕಾಂಗ್ರೆಸ್ನ ರಾಜ್ಯ ಘಟಕದ ಎಲ್ಲ ನಾಯಕರು ಹೇಳ್ತಿದ್ರು ಕೂಡ ಅದ್ಯಾಕೋ ಏನೋ ಹೈಕಮಾಂಡ್ ಒಂದು ಸ್ಪಷ್ಟವಾದ ಕ್ಲೈಮ್ಯಾಕ್ಸ್ ಸೀನನ್ನು ಬರೆಯುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ. ಈ ಗೊಂದಲದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಹಾಗಾದರೆ ಗುಡ್ ನ್ಯೂಸ್. ಒಂದು ಕಡೆ ಹೊರಗೆ ಕೊರೆಯುವ ಚಳಿ ಇದೆ, ಆದರೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಕೊತ ಕುದಿಯುವ ರಾಜಕೀಯ ಬೆಳವಣಿಗೆಗಳು ನಡೀತಲೇ ಇದೆ. ಮುಖ್ಯಮಂತ್ರಿಗಳಿಗೆ ವರಿಷ್ಠರು ಹಾಗಾದರೆ ಅಭಯ ನೀಡಿಬಿಟ್ರ? ಕುರ್ಚಿ ಕುರುಕ್ಷೇತ್ರದಲ್ಲಿ ತಿರುವು ಕೊಡುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂತ. ಸಿಎಂ ಪರ ಬ್ಯಾಟ್ ಬೀಸ್ತಾ ಇದ್ದಾರಾ ರಾಹುಲ್ ಗಾಂಧಿ? ಮೊನ್ನೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಸೂಕ್ಷ್ಮವಾಗಿ ಇದೇ ವಿಚಾರವನ್ನು ಹೇಳಿದರು. ಹೈಕಮಾಂಡ್ ನನಗೆ ಗೊತ್ತಿರೋ ಹಾಗೆ ನನ್ನ ಪರವಾಗಿದೆ ಅಂತ ಹೇಳಿ, ಹೈಕಮಾಂಡ್ ನಾಯಕರು ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಬೆಳಗಾವಿ ಅಧಿವೇಶನದ ನಂತರದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಮನಿಸ್ತಿದ್ರು ಕೂಡ ಬಹುತೇಕ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಕಡೆಯಿಂದ ಯಾವುದೋ ಒಂದು ಅಭಯ ಸಂದೇಶ ಲಭ್ಯವಾಗಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಇವತ್ತಿನ ಪವರ್ ಪಾಲಿಟಿಕ್ಸ್ನಲ್ಲಿ ಈ ಕ್ಷಣದ ರಾಜಕೀಯ ವಿದ್ಯಮಾನಗಳನ್ನು ಮತ್ತಷ್ಟು ಇನ್ ಡೀಟೇಲ್ ಆಗಿ ನಮ್ಮ ಮುಂದೆ ವಿವರಿಸಲಿಕ್ಕೆ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ಬಸವರಾಜ್ ಇಟ್ನಾಳ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹೈಕಮಾಂಡ್ ಸ್ಕ್ರಿಪ್ಟ್ ಬರಿಬೇಕು, ಆದರೆ ಸ್ಕ್ರಿಪ್ಟ್ ಬರೆಯೋಕೆ ಪೆನ್ ಇಲ್ವೋ, ಪೆನ್ನಲ್ಲಿ ಲಿಂಕ್ ಇಲ್ವೋ, ಹಾಳೆ ಸಿಕ್ತಿಲ್ವೋ ಗೊತ್ತಿಲ್ಲ. ಈ ಕ್ಲೈಮ್ಯಾಕ್ಸ್ ಅನ್ನೋದು ಈ ಕುರ್ಚಿ ಕದನಕ್ಕೆ ಯಾವಾಗ ಅನ್ನೋ ಪ್ರಶ್ನೆ. ಈ ಪ್ರಶ್ನೆ ನಡುವೆ ಸಿದ್ದರಾಮಯ್ಯನವರು ನನಗೆ ಗ್ರೀನ್ ಸಿಗ್ನಲ್ ಬಂದಿದೆ ಅನ್ನೋ ರೀತಿಯ ಅರ್ಥದ ಮಾತುಗಳನ್ನು ಆಡ್ತಿರೋದು, ಇದನ್ನು ಯಾವ ರೀತಿ ಗಮನಿಸಬೇಕು ಮತದಾರರು? ಸ್ಕ್ರಿಪ್ಟ್ ಬರೆಯೋದಕ್ಕೆ ಪೆನ್ನು, ಪೇಪರು, ಇಂಕು ಬಹಳ ಸರಳ ಸೌಲಭ್ಯಗಳು. ಬಹಳ ಮುಖ್ಯವಾಗಿ ಬೇಕಾಗಿರೋದು ಇಮ್ಯಾಜಿನೇಟಿವ್ ಥಿಂಕಿಂಗ್, ಒಂದು ವೈಚಾರಿಕತೆ ಬೇಕಾಗತ್ತೆ. ಆ ಒಂದು ವೈಚಾರಿಕತೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಕೊರತೆ ಇದೆ ಅಂತ ಕಾಣ್ತಾ ಇದೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ. ಯಾಕಂದ್ರೆ ಖರ್ಗೆ ಅವ್ರು ಹೇಳ್ತಾರೆ, ಇದು ಸ್ಥಳೀಯವಾಗಿ ಉಂಟಾದ ಗೊಂದಲ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ. ಅದು ಹೆಂಗೆ ಸ್ಥಳೀಯವಾಗಿ ಉಂಟಾಗಿದೆ ಗೊಂದಲ? ಇದು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದುಕೊಂಡು ನಾವು ಹೈಕಮಾಂಡ್ ಹಿಂದೆ ಏನ್ ಹೇಳಿದ್ರು, ಹೈಕಮಾಂಡ್ ಅಲ್ಲಿ ಇದು ಬಗೆಹರಿತದೆ, ನೀವು ಸ್ಥಳೀಯ ನಾಯಕರು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಮತ್ತು ಈ ರೀತಿಯ ಒಂದು ಬದಲಾವ ಒಂದು ರೀತಿಯ ಸ್ಥಿರ ಇಲ್ಲದ ಒಂದು ಸ್ಟ್ಯಾಂಡ್, ಪೊಲಿಟಿಕಲ್ ಸ್ಟ್ಯಾಂಡ್ ಆಫ್ ದ ಹೈಕಮಾಂಡ್ ಇನ್ನೂ ಕೂಡ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷವನ್ನ, ಕರ್ನಾಟಕ ಸರ್ಕಾರವನ್ನ, ಇಲ್ಲಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದ ಒಂದು ಏನಂತಾರೆ ಒಂದು ರೀತಿಯ ಕುರ್ಚಿ ಕದನವನ್ನ ಇನ್ನೂ ತೀಕ್ಷ್ಣಗೊಳಿಸಬಹುದೇ ವಿನ ಕಡಿಮೆ ಶಮನಗೊಳಿಸೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಗೂ ಕೂಡ ಯಾವುದೋ ಒಂದು ನಿಲುವನ್ನ ತಳೆದಿಲ್ಲ ಅಂತಂಗ ಆಯ್ತಲ್ಲ. ಈಗ ಅದಕ್ಕೆ ಹೊಂದಿಕೊಂಡಂಗೆ ನೀವು ಹೇಳಿದಂಗೆ ಸಿದ್ದರಾಮಯ್ಯ ಹೇಳ್ತಾರೆ, ಇಲ್ಲ ನಾವು ಹೈಕಮಾಂಡ್ ಜೊತೆಯಲ್ಲೇ ಮಾತಾಡ್ಬೇಕು, ರಾಹುಲ್ ಗಾಂಧಿ ಅವರೇ ಇದಕ್ಕೊಂದು ಪರಿಹಾರ ಕೊಡ್ಬೇಕು ಅಂತ. ಅದರ ಅರ್ಥ ಏನು? ಹಿ ಹ್ಯಾಸ್ ಸರ್ಟನ್ ಇಂಡಿಕೇಶನ್ಸ್, ಹಿ ವಾಂಟ್ಸ್ ಇಟ್ ಟು ಬಿ ಕನ್ಫರ್ಮ್ಡ್ ಬೈ ರಾಹುಲ್ ಗಾಂಧಿ ಆರ್ ಸೋನಿಯಾ ಗಾಂಧಿ ಪಬ್ಲಿಕ್ಲಿ. ಅಲ್ಲಿಗೆ ಪದೇ ಈ ಹೇಳಿಕೆಗಳು ಮತ್ತು ಈ ರೀತಿಯ ಒಂದು ಬನ ರಾಜಕೀಯದ ಒಂದು ಯುದ್ಧ ನಿಲ್ತದಲ್ವಾ, ಅದು ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಮರ್ಮ ಇದ್ದಿತ್ತು. ಆದ್ರೆ ಈಗ ಖರ್ಗೆ ಅವರು ಹೇಳಿದ್ರಲ್ಲ, ನನಗಂತೂ ಆಶ್ಚರ್ಯ ಆಯ್ತು. ಇದು ಸ್ಥಳೀಯವಾಗಿ ಉಂಟಾದ ಗೊಂದಲ ಸ್ಥಳೀಯವಾಗಿ ಬಗೆಹರಲಿ ಅಂದ್ರೆ ಮತ್ತೆ ಯಾಕೆ ಹೈಕಮಾಂಡ್ ತೀರ್ಮಾನ ತಗೊಳ್ತಿದೆ ಅಂತ ಖರ್ಗೆ ಅವರು ಹೇಳಿದ್ರು ಒಂದು 6-7 ತಿಂಗಳ ಹಿಂದೆ. ಯಾಕೆ ಹೈಕಮಾಂಡ್ ಕರೆದಾಗ ಬರ್ಲಿ ಅಂತ ಹೇಳಿದ್ರು? ಯಾಕೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಮೆಸೇಜ್ ಕಳಿಸ್ತಾರೆ, ಐ ಕಾಲ್ ಯು ವೇಟ್ ಅಂತ? ಏನಿದ್ರ ಅರ್ಥ? ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡಿನ ಹದ್ದು ಮೀರಿ ಹೋಗ್ತಾ ಇದೆ ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಅಂತ ಹೊರನೋಟಕ್ಕಂತೂ ಕಾಣುತ್ತೆ. ಈಗ ಇದರ ಪರಿಣಾಮ ಮುಂದಿನ ದಿನ ಏನಾಗ್ಬೋದು ದೇವರಿಗೆ ಗೊತ್ತು. ನಿಜ ಬಸವರಾಜ್ ಸರ್, ಬಟ್ ಈ ಗೊಂದಲಗಳು ಯಾರಿಂದ ಸೃಷ್ಟಿ ಆಗ್ತಿದೆ, ಯಾಕಾಗಿ ಅಂತ ಈಗ ಎಲ್ಲವನ್ನ ಕೂಡ ಸ್ಥಳೀಯ ಮಟ್ಟದಲ್ಲೇ ನಿರ್ಧರಿಸ್ಕೊಳ್ಳಿ ಅನ್ನೋದೇ ಹೈಕಮಾಂಡ್ನ ನಿರ್ಧಾರ ಆಗಿದ್ದಿದ್ರೆ ಇಷ್ಟು ದಿನಗಳ ಕಾಲ ಕಾದಿದ್ದು ಯಾಕೆ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಯಾಕೆ? ಅಧಿವೇಶನ ಆದಮೇಲೆ ದೆಹಲಿಗೆ ಕರೆಸ್ಕೊಳ್ತೀವಿ ಅನ್ನೋ ಸಂದೇಶ ಯಾಕೆ? ಅಥವಾ ಈಗ ಏನಾದರೂ ಹೈಕಮಾಂಡ್ ನಿರ್ಧಾರವನ್ನು ಬದಲಾಯಿಸಿದೆ ಅಂದರೆ ಅದಕ್ಕೇನು ಕಾರಣ ಇರಬಹುದು? ಅಂದರೆ ಒಟ್ಟಾರೆ ಕನ್ಫ್ಯೂಷನ್ಗೆ ಕಾರಣವಾಗ್ತಿರೋರು ಯಾರು ಅಂತ?
ಇದ್ರ ಅರ್ಥ ಈಗ ಹೈಕಮಾಂಡ್ ಎದುರುಗಡೆ ಒಪ್ಪಂದ ಆಗಿರೋದು ಹೆಚ್ಚು ಕಡಿಮೆ ಖಂಡಿತ. ಅದಾದ ಮೇಲೆ ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ರು, ನೀವು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇದ್ರ ಬಗ್ಗೆ ಮಾತಾಡಬೇಡಿ, ಪಾರ್ಟಿ ಹೈಕಮಾಂಡ್ ಇದೆ, ಅವ್ರು ಬಗೆಹರಿಸ್ತಾರೆ ಅಂತ. ಆಮೇಲೆ ಒಂದ್ಸತಿ ಹೇಳ್ತಾರೆ, ಮೊನ್ನೆ ಒಂದ್ ತಿಂಗಳ ಹಿಂದೆ ಕಾಣುತ್ತೆ, ಅಧಿವೇಶನದ ಮುಂಚೆನೆ, ನನ್ನ ಹತ್ರ ಏನಿಲ್ಲಪ್ಪ, ಪಾರ್ಟಿ ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಈಗ ನೋಡಿ ಸ್ಥಳೀಯವಾಗಿ ಅಂತ ಹೇಳ್ತಾರೆ. ಏನಾಗಿದೆ, ಈ ಹೈಕಮಾಂಡ್ ಈ ವಿವಾದದ ಪ್ರಮುಖ ಭಾಗ, ಕೇಂದ್ರ ಭಾಗ ಅದು. ಈ ಇಡೀ ವಿವಾದದ ಕೇಂದ್ರ ಬಿಂದು ಹೈಕಮಾಂಡ್. ಪಾರ್ಟಿ ಹೈಕಮಾಂಡ್ ಮುಂದೆ ಏನು ಮಾತುಕತೆ ಆಗಿದೆ ಮೇ 2023 ಅದನ್ನ ಪಾರ್ಟಿ ಹೈಕಮಾಂಡ್ನೇ ಸ್ಪಷ್ಟಪಡಿಸಬೇಕು. ಇದು ಸ್ಥಳೀಯವಾಗಿ ಯಾಕೆ ಸುಮ್ಮನೆ ಯಾಕೆ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಊಹಿಸಿಕೊಂಡು ಕಲ್ಪಿಸಿಕೊಂಡು ಈ ತರ ಮಾತಾಡಕ್ ಹೋಗ್ತಾರೆ? ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಸಿದ್ದರಾಮಯ್ಯ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಅಂತ. ಹಾಗಾದ್ರೆ ಹೈಕಮಾಂಡೇ ಇಲ್ಲ ಈ ಪಕ್ಷಕ್ಕೆ. ಏನಾಗಿದೆ ಅಂದ್ರೆ ಸ್ಮಿತಾ, ಮೊನ್ನೆ ಬಿಹಾರ್ ಚುನಾವಣೆ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ದುರ್ಬಲ ಆಗಿದೆ ಒಂದು. ಆಮೇಲೆ ಈ ಎರಡೂ ಪ್ರಬಲ ನಾಯಕರನ್ನ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತರದ ಪ್ರಬಲ ನಾಯಕರುಗಳನ್ನ ಸರಿಯಾಗಿ ಹದ್ದುಬಸ್ತಿನಲ್ಲಿ ಇಡುವಷ್ಟು ತಾಕತ್ತನ್ನ ಪಾರ್ಟಿ ಹೈಕಮಾಂಡ್ ಉಳಿಸಿಕೊಂಡಿಲ್ಲ. ಅದೇ ರೀತಿ ಅದೇ ಅರ್ಥದಲ್ಲಿ ನೀವು ಮೊದಲೇ ಇಂಟ್ರೋನಲ್ಲಿ ಹೇಳಿದ್ರಲ್ಲ, ಖರ್ಗೆ ಅವರು ಕೂಡ ಎಲ್ಲೋ ಒಂದು ಕಡೆ ವೀಕ್ ಆಗಿಬಿಟ್ಟಿದ್ದಾರೆ. ಇದು ಅವರ ಕೈಯನ್ನು ಮೀರಿ ಹೋದಂಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಕೈ ಮೀರಿ ಹೋಗಿದ್ ಮಾತ್ರ ಅಲ್ಲ, ಖರ್ಗೆ ಅವರ ಕೈ ಮೀರಿ ಹೋಗುವ ಲಕ್ಷಣ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ದಟ್ ಈಸ್ ರಿಯಲಿ ಓಪನ್ ಫಾರ್ ಎನಿ ಕೈಂಡ್ ಆಫ್ ಗೆಸ್ ವರ್ಕ್ ನಾವು. ಬಟ್ ಈಗ ಸರ್, ಹೈಪೋಥೆಟಿಕಲ್ ಆಗಿ ನಾವು ಯೋಚನೆ ಮಾಡೋಣ, ಈಗಲೂ ಕೂಡ ಹೈಕಮಾಂಡ್ ಬಳಿಯಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವಂತಹ ಆಪ್ಷನ್ ಇನ್ನೂ ಕೂಡ ಓಪನ್ ಇದೆಯಾ? ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳೋವರೆಗೂ ನಾನು CM, ಸೊ ಹೈಕಮಾಂಡ್ ಹೇಳ್ತಿಲ್ಲ ಹಾಗಾಗಿ ನಾನೇ CM ಅಂತ ಹೇಳಿ ಹೇಳಿಕೆ ಕೊಟ್ಟರು ಕೂಡ ಈ ಪಾಸಿಬಿಲಿಟಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ? ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಹಿಂದೆ ಸರಿದೆ ಅಂತ ಹೇಳದೇ ಇರೋದಕ್ಕೆ ಕಾರಣಗಳು ಏನಿರಬಹುದು ಊಹೆ ಮಾಡಬಲ್ಲೆವು ನಾವು. ಒಂದು, ಎಲ್ಲೋ ಒಂದು ಕಡೆ ಈ ರಾಹುಲ್ ಗಾಂಧಿ ಅವರಿಗೆ, ಎಸ್ಪೆಷಲಿ ರಾಹುಲ್ ಗಾಂಧಿ ಹೆಸರನ್ನು ತಗೋತಾರಲ್ಲ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರಿಗೆ ಈ ಅಹಿಂದ ಮತ್ತು ಗ್ಯಾರಂಟಿ ರಾಜಕಾರಣ ಮನದಟ್ಟಾಗಿದೆ. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಯಾವಾಗ್ಲೂ ಕೂಡ RSS ವಿರುದ್ಧವಾಗಿ, ಈ ಜಾತಿ ಗಣತಿ ಪರವಾಗಿ ಮಾತಾಡ್ತಾ ಬಂದಿರೋದು ಕಳೆದ ಕೆಲ ತಿಂಗಳುಗಳಲ್ಲಿ. ಈಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ರಾಜಕೀಯ ಮತ್ತು ರಾಹುಲ್ ಗಾಂಧಿ ಅವರ ರಾಜಕೀಯ ಎಲ್ಲೋ ಒಂದ್ ಕಡೆ ಕೋಯಿನ್ಸೈಡ್ ಆಗಿ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಮತ್ತು ಅವರು ದುಡಿದ ಒಂದು ಹಿನ್ನೆಲೆ ಎಲ್ಲವನ್ನು ಗೌಣವಾಗಿ ನೋಡುವ ಮಟ್ಟಕ್ಕೆ ಬಂದಿದೆಯಾ ಅನ್ನೋ ಒಂದು ಗುಮಾನಿ ಬರ್ತದೆ. ಅದೇ ಭಯ ಬಿಟ್ರೆ ಬೇರೆ ಯಾವ ಭಯನೂ ಇರಕ್ ಸಾಧ್ಯ ಇಲ್ಲ ಹೈಕಮಾಂಡ್ಗೆ. ಪಾರ್ಟಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರ ಅಹಿಂದ ಮತಗಳು ಎಲ್ಲಿ ಕೈ ಬಿಟ್ಟು ಹೋಗ್ತವೋ ಅನ್ನೋ ಒಂದು ಭಯ ಬಿಟ್ರೆ ಬೇರೆ ಯಾವ ಭಯ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ. ಅದು ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಹೋಗ್ತದ, ಕಾದ್ ನೋಡ್ಬೇಕು. ಇನ್ನು ಅಲ್ಲಿಗೆ ಹೋಗಿಲ್ಲ. ಅದು ಹೋದಾಗ ಮುಂದೆ ಏನಾಗುತ್ತೆ ನೋಡೋಣ. ಬಟ್ ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ ಪರೀಕ್ಷೆ ಆಗ್ತಿದೆ ಅನ್ನೋದ್ರಲ್ಲಂತೂ ಅನುಮಾನ ಇಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸದೆ ಹೋದರೂ ಕೂಡ ನಾನು ಡೆಸ್ಪರೇಟ್ ಇದ್ದೇನೆ, ಈಗಲೇ ಮುಖ್ಯಮಂತ್ರಿ ಮಾಡಿಬಿಡಬೇಕು ಅಂಥೇಳಿ. ಬಟ್ ಅವರ ಬಣಗಳ ಹೇಳಿಕೆ, ದೆಹಲಿ ಟೂರ್ಗಳು ಇದೆಲ್ಲವನ್ನ ಗಮನಿಸಿದಾಗ ನವ್ ಆರ್ ನೆವರ್ ಅನ್ನೋ ಮನಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದುಬಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಈ ಡಿಲೇ ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಪಯಣದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಹೇಳಿ? ತಕ್ಷಣವೇ ಮುಖ್ಯಮಂತ್ರಿ ಮಾಡಿ ಅಂತ 2023 ಡಿ ಕೆ ಶಿವಕುಮಾರ್ ಹಠ ಹಿಡಿದಿದ್ರು, ಅವಾಗ್ಲೇ ಪಟ್ಟು ಹಿಡಿದಿದ್ರು. ಅದು ಕಾರಣಾಂತರಗಳಿಂದ ಅವರು ಬೇರೆ ಒಂದು ಸಂಧಾನಕ್ಕೆ ಒಪ್ಪಿಕೊಂಡು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಒಂದು. ಆಮೇಲೆ ನವ್ ಆರ್ ನೆವರ್ ಅಂದ್ರಲ್ಲ, ಅದು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ತಲೆಯಲ್ಲಿದೆ. ಯಾಕಂದ್ರೆ ಈ ತರದ ಒಂದು ಮ್ಯಾಂಡೇಟ್ ಇಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರ್ತದ ಅಥವಾ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರ್ತದ, $1 million ಕ್ವಶನ್. ಯಾಕಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಆಗ್ತಾ ಇರುವ ಒಂದು ಗತಿ ನೋಡಿದ್ರೆ, ಅವರ ನಾಯಕತ್ವ ಮತ್ತು ಅವರ ಸಂಘಟನಾ ಶಕ್ತಿಗಳನ್ನ ನೋಡಿದ್ರೆ, ಅವರ ಒಂದು ನೆರೇಟಿವ್ ಬಿಲ್ಡಿಂಗ್ ಸ್ಕಿಲ್ ನೋಡಿದ್ರೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಬರ್ತದ ಅನ್ನೋ ಇಟ್ಸ್ ಬಿಗ್ ಕ್ವಶನ್ ಮಾರ್ಕ್. ಅದಕ್ಕೋಸ್ಕರನೇ ಈಗ ಇರುವಾಗಲೇನೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ ಚಿಗುರುಡಿದ್ರು ಆಶ್ಚರ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮತ್ತೆ ಅಷ್ಟಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈಸ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವಿಕ್ಟರಿ. ಸೊ ಈ ಡಿಸರ್ವ್ಸ್ ಟು ಬಿ CM. ಅದನ್ನ ಹೇಗೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದೇ ಹೇಳಿದ್ನಲ್ಲ,
ಇವತ್ತಿನ ಅತ್ಯಂತ ದೊಡ್ಡ ಆಘಾತಕಾರಿ ಸುದ್ದಿ ಡಿ ಕೆ ಶಿವಕುಮಾರ್ ಮಟ್ಟಿಗೆ ಇದು ಸ್ಥಳೀಯವಾಗಿ ಉಂಟಾದ ಗೊಂದಲ, ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಬಹುಶಃ ಅದನ್ನ ಅಷ್ಟು ಸರಳವಾಗಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರೇ ಹೇಳಿದ್ದಾರೆ ಹೈಕಮಾಂಡ್ ಹತ್ರ ಬನ್ನಿ, ಪಾರ್ಟಿ ಹೈಕಮಾಂಡ್ ಬಗೆಹರಿಸ್ತಿದೆ ಅಂತ. ಈಗ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂದ್ರೆ ಏನು? ನಮ್ಮನ್ನು ಮೀರಿ ಹೋಗಿದೆ ಅಂತ ಅದರ ಅರ್ಥನಾ? ಅವರನ್ನ ಮೀರಿ ಹೋಗಿದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಹೈಕಮಾಂಡ್ ಹೇಳ್ಬೇಕಾಗ್ತದೆ. ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳುವ ಮಾರ್ಗಗಳೇನಿದೆ ಸರ್? ಈಗ ಆಲ್ರೆಡಿ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಅದಾದ್ಮೇಲೂ ಕೂಡ ನಾವು ಗಮನಿಸಿದ್ವಿ, ಸೋಷಿಯಲ್ ಮೀಡಿಯಾ ವಾರಿಂದ ಹಿಡಿದ್ಬಿಟ್ಟು ಅಸೆಂಬ್ಲಿಯಲ್ಲಿ ಕೊಡ್ತಾ ಇದ್ದ ಹೇಳಿಕೆಗಳು, ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಮಾಧ್ಯಮಗಳಿಗೆ ಕೊಡ್ತಾ ಇದ್ದ ಹೇಳಿಕೆಗಳು, ಇದೆಲ್ಲವನ್ನ ಗಮನಿಸಿದ ಮೇಲೆ ಕೂತು ಬಗೆಹರಿಸಿಕೊಳ್ಳಬಲ್ಲ ಸಮಸ್ಯೆಯಾಗಿ ಉಳಿದಿದೆಯಾ ಇನ್ನೂ ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರ? ಅಲ್ಲ, ಕೂತು ಬಗೆಹರಿಸ್ಕೊಳ್ದಾಗ ಇಷ್ಟೊತ್ತಿ ಬಗೆಹರಿದೋಗ್ಬಿಡ್ತಿತ್ತಲ್ವಾ? ಕೂತು ಬಗೆಹರಿಸೋ ವಿಚಾರ ಅಲ್ಲ ಅಂತೇಳೇನೆ ಇವರು ಮಾಧ್ಯಮಗಳ ಮುಂದೆ ಮಾತಾಡೋದು. ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮಾಧ್ಯಮಗಳ ಮುಂದೆ ತದ್ವಿರುದ್ಧ ಹೇಳಿಕೆಗಳನ್ನು ಕೊಡೋದು. ಡಿ ಕೆ ಶಿವಕುಮಾರ್ ಕೂಡ ಒಪ್ಪಂದಕ್ಕೆ ಬಂದಿದ್ದೇವೆ, ಪ್ರಯತ್ನ ಕೈ ಬಿಟ್ಟರು ಪ್ರಾರ್ಥನೆ ಕೈ ಬಿಡೋದಿಲ್ಲ ಅಂತ ಹೇಳೋದು. ಸಿದ್ದರಾಮಯ್ಯ ಪದೇ ಪದೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದು. ಇದೆಲ್ಲ ಲಕ್ಷಣ ಏನು? ಇವರು ಪರಸ್ಪರ ಕೂತು ಮಾತಾಡದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇವರು ಕೂತು ಮಾತಾಡಿದ್ರು ಕೂಡ ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಆದ್ದರಿಂದಲೇ ಪಾರ್ಟಿ ಹೈಕಮಾಂಡ್ ಹತ್ರ ಇವರು ಹೋಗೋಣ ಅಂತ ಹೇಳ್ತಿದ್ದಾರೆ. ಪಾರ್ಟಿ ಹೈಕಮಾಂಡ್ ಕೂಡ ನಮ್ಮ ಹತ್ರ ಬನ್ನಿ ಅಂತ ಹೇಳಿದೆ. ಇವತ್ತು ಮಾತ್ರ ಕೈ ಚೆಲ್ಲಿ ಬಿಟ್ಟಿದೆ. ಮುಂದೆ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈ ರೀತಿಯ ಪಾರ್ಟಿ ಹೈಕಮಾಂಡ್ ಈ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷವನ್ನು, ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಟ್ರ ಅನ್ನೋ ಒಂದು ಸಿಚುವೇಶನ್ ಬಂದ್ರೆ ಸಿದ್ದರಾಮಯ್ಯ ಮುಂದಿನ ಆಯ್ಕೆ ಏನು, ಡಿ ಕೆ ಶಿವಕುಮಾರ್ ಮುಂದಿನ ಆಯ್ಕೆ ಏನು, ಅವರ ಬಣದ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ವಿನಃ ಪರಸ್ಪರ ಚರ್ಚೆ ಮಾಡಿ ತೀರ್ಮಾನ ಮಾಡೋದಿಲ್ಲ. ಯಾಕಂದ್ರೆ ಪರಸ್ಪರ ಚರ್ಚೆ ಮಾಡುವ ಕಾಲ ಇಲ್ಲ, ಸಂದರ್ಭನೇ ಇಲ್ಲ, ಮತ್ತೆ ಬಹುಶಃ ಅದು ಕಾರ್ಯ ಸಾಧ್ಯವಾದ ವಿಚಾರವೂ ಅಲ್ಲ. ಈಗ ಕೂತ್ ಮಾತನಾಡೋ ಪರಿಸ್ಥಿತಿ ಒಂದ್ ವೇಳೆ ಇನ್ನೆವಿಟಬಲ್ ಅನ್ನೋ ರೀತಿಯಲ್ಲಿ ಬಂತಾದ್ರೂ ಕೂಡ ಇಬ್ಬರೇ ಅಂತೂ ಕೂತ್ ಮಾತನಾಡಿ ಒಂದು ಸೊಲ್ಯೂಷನ್ಗೆ ಬರೋ ಹಂತದಲ್ಲಿ ಇಲ್ಲ. ಆ ಪ್ರಯತ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಟೈಮಲ್ಲಿ ಆಗಿದೆ. ಈ ಮಧ್ಯಸ್ಥಿಕೆ ಅಥವಾ ಸಂಧಾನ ಪಾತ್ರಧಾರಿಗಳು ಯಾರಾದರೂ ಬರಬೇಕು ಅಂದರೆ ಯಾರಿದ್ದಾರೆ ಅಂತ? ಖರ್ಗೆ ಅವರಂತೂ ಕೈ ತೊಳ್ಕೊಂಡಂಗೆ ಇವತ್ತು ಮಾತನಾಡ್ಬಿಟ್ರು. ಒಂದು ಅರ್ಥದಲ್ಲಿ ಅವರ ಮಾತಿನಲ್ಲಿ ಕೋಪ ಕೂಡ ಕಾಣೋಕೆ ಸಿಗ್ತಾ ಇತ್ತು. ಸೊ ಈ ಮಧ್ಯಸ್ಥಿಕೆ ವಹಿಸುವ ಜವಾಬ್ದಾರಿ ಯಾರಿಗೆ ಬರಬಹುದು? ಬಂದರೂ ಕೂಡ ಅದು ಸಕ್ಸಸ್ಫುಲ್ ಆಗತ್ತಾ ಅಂತ? ಈಗ ಕೂತು ಮಾತಾಡೋಣ ಅಂದ್ರೆ ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ಸಿದ್ದರಾಮಯ್ಯ ಬನ ಏನ್ ಹೇಳ್ತಾರೆ? ಆಯ್ತಪ್ಪ, ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರಿಗೆ ಏನ್ ಹೇಳ್ಬೇಕು? ಇಲ್ಲಿವರೆಗೆ ಏನ್ ಹೇಳ್ತಿದ್ರು ಅವರು? ಹೈಕಮಾಂಡ್ ತೀರ್ಮಾನ ಅಂತಿವ, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೇವೆ, ನನಗೆ ಪ್ರಾರ್ಥನೆ ಕೈ ಬಿಡಲ್ಲ ಹಾಗೆ ಅಂತ ಮಾತಾಡ್ತಿದ್ರು. ಈಗ ಹೈಕಮಾಂಡ್ ಕೈ ಬಿಟ್ಟಂಗ ಆಗಿದೆ. ಮುಂದೆ ಏನು? ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ನಂಬರ್ಸ್ ಇಲ್ಲ. ಮುಂದೆ ಏನು? ಆ ಒಂದು ವ್ಯಾಜ್ಯವೇ ಕೂಡ ಅದೇ ತಾನೇ ಇಲ್ಲಿ ಡಿಸ್ಪ್ಯೂಟ್ ಇದ್ದಿದ್ದು. ಅದಕ್ಕೋಸ್ಕರ ನೀವು ಹೇಳಿದಂಗೆ ಮಧ್ಯಸ್ಥಿಕೆ ವಹಿಸೋದು ಯಾರು? ಮಧ್ಯಸ್ಥಿಕೆ ವಹಿಸೋದಕ್ಕೆ ಇವರು ಪಕ್ಷದ ನಾಯಕರೇ ಬರ್ಬೇಕಲ್ವಾ? ಒಂದು ಕಾಂಗ್ರೆಸ್ ವೀಕ್ಷಕರಾಗ್ಬೇಕು, ಸುರ್ಜೇವಾಲಾ ಆಗ್ಲಿ, ವೇಣುಗೋಪಾಲ್ ಆಗ್ಲಿ. ಅವ್ರ ಕೈ ಮೀರಿದ್ರೆ ಖರ್ಗೆ ಅವರಾಗ್ಬೇಕು. ಎಲ್ಲ ಬಿಟ್ರೆ ಕೊನೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೂತ ಬಗೆಹರಿಸ್ಬೇಕು. ಇದು ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂದ್ರೆ ಈಗ ಸುರ್ಜೇವಾಲಾ ಆಗ್ಲಿ, ವೇಣುಗೋಪಾಲ್ ಆಗ್ಲಿ, ಇವ್ರು ಮಾತಾಡಿದ್ರೆ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದಾರ ಅಥವಾ ಡಿ ಕೆ ಶಿವಕುಮಾರ್ ಇದಾರ? ಇಲ್ವೇ ಇಲ್ಲ. ಹೀಗಿರುವಾಗ ಪಾರ್ಟಿ ಹೈಕಮಾಂಡ್ ಅಬ್ಸಲ್ಯೂಟ್ಲಿ ಇಟ್ ಇಸ್ ವೆರಿ ಇರ್ರೆಸ್ಪಾನ್ಸಿಬಲ್ ಮೂವ್. ಅತ್ಯಂತ ಬೇಜವಾಬ್ದಾರಿತನ ನಡೆ ಇದು. ಇಲ್ಲಿವರೆಗೂ ನಾವು ಹೈಕಮಾಂಡ್ ಅವರು ಬಗೆಹರಿಸ್ತೇವೆ, ಹೈಕಮಾಂಡ್ ಅವರು ತೀರ್ಮಾನ ತಗೋದು ಅಂತ ಹೇಳುತ್ತಾ ಬಂದು ಈಗ ನೀವೇ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ರೆ ಹೇಗೆ? ಅದು ಅಬ್ಸಲ್ಯೂಟ್ಲಿ ಇರ್ರೆಸ್ಪಾನ್ಸಿಬಲ್ ಅಂಡ್ ದೇರ್ಸ್ ಅ ಪ್ರೈಸ್ ಫಾರ್ ಇಟ್. ಈ ತರದ ಬೇಜವಾಬ್ದಾರಿ ನಡೆಗಳಿಗೆ ಕಾಂಗ್ರೆಸ್ ಪಕ್ಷ ಬೆಲೆ ಕೊಡ್ತಾನೆ ಬಂದಿದೆ. ಇನ್ನು ಕರ್ನಾಟಕದಲ್ಲೂ ಬೆಲೆ ಕೊಡ್ಬೇಕಾಗ್ತದೆ. ನಿಜ ಸರ್. ಇದರ ಜೊತೆಗೆ ಇವಾಗ ಸಿದ್ದರಾಮಯ್ಯನವರು ತಾತ್ಕಾಲಿಕವಾಗಿ ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಾದರೂ ಇದೆಯಾ ಪರಿಸ್ಥಿತಿ? ಅಂದರೆ ಅಧಿವೇಶನ ಆದ ತಕ್ಷಣ ಏನೋ ಕ್ರಾಂತಿ ಆಗ್ಬಿಡುತ್ತೆ, ಬದಲಾವಣೆ ಸಂದೇಶ ಬಂದ್ಬಿಡ್ಬೋದು, ಹೈಕಮಾಂಡ್ ಕರೆಸ್ಕೊಂಡು ಬಿಟ್ಬಿಡಿ ಅಧಿಕಾರವನ್ನು ಅಂತ ಹೇಳ್ಬಿಡ್ಬೋದು. ಈ ರೀತಿಯ ಚರ್ಚೆಗಳಾಗ್ತಿದ್ದ ಸಂದರ್ಭದಲ್ಲಿ ತಾತ್ಕಾಲಿಕ, ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಟೈಮ್ ಎಷ್ಟಕ್ಕೆ ಅಂತ ಹೇಳಿ, ಬಟ್ ತಾತ್ಕಾಲಿಕವಾಗಂತೂ ಸಿದ್ದರಾಮಯ್ಯನವ್ರು ಗೆದ್ದಿದ್ದಾರೆ ಅಂತ ಹೇಳಿ ಭಾವಿಸ್ಬೋದಾ ಈ ಸಿಚುಯೇಷನ್? ಪಾರ್ಟಿ ಹೈಕಮಾಂಡ್ ಇದನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಂತ ಕೈ ಬಿಟ್ಟು ಬಿಟ್ರೆ ಸಿದ್ದರಾಮಯ್ಯ ಹ್ಯಾಸ್ ಅನ್ ಅಡ್ವಾಂಟೇಜ್. ಸಿದ್ದರಾಮಯ್ಯ ಅವರನ್ನ ತೆಗೆಯೋಕ್ ಸಾಧ್ಯ ಇಲ್ಲ. ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂದ್ರೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ಒಂದೇ ಮಾರ್ಗ, ಶಾಸಕಾಂಗ ಸಭೆ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ವೋಟಿಂಗ್ ಆಗ್ಬೇಕು. ಸಿಎಲ್ಪಿ ಮೀಟಿಂಗ್ ಅಲ್ಲಿ ವೋಟಿಂಗ್ ಆದ್ರೆ ಡಿ ಕೆ ಶಿವಕುಮಾರ್ ನಂಬರ್ಸ್ ಬರೋದಿಲ್ಲ. ಎಂಡ್ ಆಫ್ ದ ಸ್ಟೋರಿ.
ರೈಟ್. ಸ್ಥಳೀಯವಾಗಿ ಆಯ್ತು. ಸ್ಥಳೀಯವಾಗಿ ಅಂದ್ರೆ ಏನು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರೇ ಕೂತ್ಕೊಂಡು ಮಾತಾಡೋದಲ್ಲ, ಶಾಸಕಾಂಗ ಸಭೆ. ಆ ಶಾಸಕಾಂಗ ಸಭೆಯಲ್ಲಿ, ಯಾಕಂದ್ರೆ ಶಾಸಕಾಂಗ ಸಭೆಯ ವಿಶ್ವಾಸ ಕಳೆದುಕೊಂಡು ಸ್ಥಳೀಯವಾಗಿ ಏನು ಮಾಡಕ್ಕಾಗೋದಿಲ್ಲ. ಹೈಕಮಾಂಡ್ ಇಂಟರ್ವ್ಯೂನ್ ಮಾಡಿದ್ರೆ ಆಗತ್ತೆ. ಪಾರ್ಟಿ ಹೈಕಮಾಂಡ್ ನಿಂದ ಸೂಚನೆ ಬಂದ್ರೆ ಶಾಸಕಾಂಗ ಸಭೆ ಕೂಡ ಒಪ್ಪಬೇಕಾಗುತ್ತೆ. ಹೈಕಮಾಂಡ್ ಹಿಂದೆ ಸರಿದು ಬಿಟ್ಟು ಕರ್ನಾಟಕ ಪ್ರಾದೇಶಿಕ ಪಕ್ಷವೇ ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಮುಗಿತಲ್ಲಿಗೆ. ಅಲ್ಲಿಗೆ ಸಿದ್ದರಾಮಯ್ಯನವರು 5 ವರ್ಷ ಗ್ಯಾರಂಟಿ. ಸರಿ, ಸಂಪರ್ಕದಲ್ಲಿರಿ ಸರ್. ನೀವು ಈ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಮಾಡೋಣ ಅಂತ ಹೇಳಿ ಏನು ಲೀಡ್ ಕೊಟ್ರಿ, ಅದೇ ಲೀಡ್ಗೆ ನಮಗೆ ನೆಕ್ಸ್ಟ್ ಬ್ರೇಕಿಂಗ್ ಕೂಡ ರೆಡಿ ಇದೆ. ಅಂದರೆ ಇನ್ ಕೇಸ್ ಏನಾದರೂ ಶಾಸಕರ ಬೆಂಬಲದ ಲೆಕ್ಕ ಹಾಕುವ ಪರಿಸ್ಥಿತಿ ಬಂದರೆ ತನ್ನ ಲೆಕ್ಕ ಹೆಚ್ಚಿರಲಿ ಅನ್ನೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಕಳೆದ ಕೆಲ ದಿನಗಳಿಂದ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ಅವರನ್ನು ಭೇಟಿಯಾಗಿದ್ದರ ಜೊತೆಗೆ ಕೆಲ ಸಿದ್ದರಾಮಯ್ಯ ಬಣದ ನಾಯಕರನ್ನ ಭೇಟಿ ಆಗ್ತಾ ಇರೋದು ಕೂಡ ಇದೇ ಪ್ರಯತ್ನದ ಭಾಗವಾಗಿ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದೇ ಪ್ರಯತ್ನದ ಭಾಗವಾಗಿ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅಹಿಂದಾಸ್ತ್ರ ಪ್ರಯೋಗ, ಅಹಿಂದ ನಾಯಕರ ಬೆನ್ನ ಹಿಂದೆ ಬಿದ್ದಾಗಿದೆ ಡಿ ಕೆ ಶಿವಕುಮಾರ್ ಅವರು. ಸಿಎಂ ಆಪ್ತರನ್ನ ಸೆಳೆಯೋಕೆ ಡಿ ಕೆ ಶಿವಕುಮಾರ್ ಅವರು ನಾನಾ ಕಸರತ್ತನ್ನ ನಡೆಸುತ್ತಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದು. ಅದಾದ ನಂತರದಲ್ಲಿ KN ರಾಜಣ್ಣ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ, ಅವರ ಮುಖ್ಯಮಂತ್ರಿ ಕನಸಿನ ವಿರುದ್ಧವಾಗಿ ನೇರಾನೇರವಾಗಿ ಮಾತನಾಡ್ತಾ ಇದ್ದವ್ರು ಯಾರಾದರೂ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂದರೆ ಅದರಲ್ಲಿ ಮೊದಲಿಗರಾಗಿ ನಿಂತ್ಕೊಳ್ಳೋದು KN ರಾಜಣ್ಣ. ಕಳೆದ ಕೆಲವೇ ದಿನಗಳ ಅಂತರದಲ್ಲಿ 2 ಬಾರಿ ಭೇಟಿ ಆಗಿಬಿಟ್ರು KN ರಾಜಣ್ಣ ಅವರನ್ನ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಬಾಹ್ಯವಾಗಿ ಕಾರಣ ಏನೇ ಕೊಡಬಹುದು, ಬಟ್ ಇದೊಂದು ಮೀಟಿಂಗ್ ಆಯ್ತಲ್ಲ, ಅದರಲ್ಲೂ 2 ಬಾರಿ ಅನ್ನೋದೇನೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ಗೆ ಎಡೆ ಮಾಡಿ ಕೊಡ್ತಾ ಇದೆ. 2 ದಿನದಲ್ಲಿ 2 ಬಾರಿ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿಗೆ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ರಾಜಣ್ಣ ಅವರು. ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ಮೇಲ್ವರ್ಗದ ಸಪೋರ್ಟ್ ಮಾತ್ರ, ಮೇಲ್ವರ್ಗದ ಶಾಸಕರ ಸಪೋರ್ಟ್ ಮಾತ್ರ ಅನ್ನೋ ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಏನಿದೆ, ಬಹುಶಃ ಆ ಸ್ಟೇಟ್ಮೆಂಟನ್ನು ಕೂಡ ಬ್ರೇಕ್ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರಾ ಅಂತ ಹೇಳಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಅಫಿಷಿಯಲ್ ಕಾರಣ ಏನು ಕೊಡ್ತಿದ್ದಾರೆ ರಾಜಣ್ಣ ಅವರನ್ನು 2 ಬಾರಿ ಭೇಟಿ ಮಾಡಿದ್ದಕ್ಕೆ, ಹಾಗೆ ಅನ್ಅಫಿಷಿಯಲ್, ಹಾಗೆ ಈ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರೋ ಕಾರಣ ಏನು? ಖಂಡಿತ ಸ್ಮಿತಾ, ಮೊದಲನೇದಾಗಿ ರಾಜಣ್ಣ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾ ಇರೋದಕ್ಕೆ ಪಕ್ಷ ಸಂಘಟನೆ ಅನ್ನುವಂಥ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ. ನಮ್ಮ ನಾಯಕರು ಪಕ್ಷ ಸಂಘಟನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ, ಹೀಗಾಗಿ ಭೇಟಿ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನನಗೆ ಹಿಂದಿನಿಂದಲೂ ಕೂಡ ರಾಜಣ್ಣ ಅವರು ತುಂಬಾ ಸ್ನೇಹಿತರು, ಇತ್ತೀಚೆಗೆ ಸ್ವಲ್ಪ ದೂರವಾಗಿದ್ವಿ ಅನ್ನೋದು ಬಿಟ್ರೆ ನಮ್ಗೆ ಮುಂದಿನಿಂದನೂ ಕೂಡ ಬಹಳ ಉತ್ತಮವಾದಂಥ ಸ್ನೇಹ ಇತ್ತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಹೊರತಾಗಿ ಕೂಡ ರಾಜಣ್ಣ ಅವ್ರನ್ನ ಮನವೊಲಿಸಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ನಂಬ್ಕೊಂಡಿರ್ತಾರೆ, ಅದೇ ಅಹಿಂದ ಸಮುದಾಯದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು. ಆದ್ರೆ ಎಲ್ಲರಿಗೂ ಬೆನ್ನೆಲುಬಾಗಿರ್ತಕ್ಕಂಥವ್ರು ಇದೆ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರು, ಪರಮೇಶ್ವರ್ ಅವರು, ಇವರೆಲ್ಲರೂ ಕೂಡ ಅಹಿಂದ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಹಿಂದ ನಾಯಕರು ಏನಾದರೂ ಒಂದಷ್ಟು ಈ ಅಧಿಕಾರ ಹಂಚಿಕೆ ಅಂತ ಬಂದಾಗ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರ ಕನಸು ಇನ್ನು ಕನಸಾಗಿ ಉಳಿಯುವಂತ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲರ ಮನವನ್ನು ಒಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಯಾರೇ ಏನಾರು ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳು ಕೊಡಬಾರದು ಅನ್ನುವಂಥದ್ದು ಒಂದು ಪ್ರಯತ್ನ. ಇನ್ನೊಂದು, ರಾಜಣ್ಣ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದಷ್ಟು ರಾಜಕೀಯ ಭವಿಷ್ಯಗಳಿದ್ದಾವೆ. ಒಂದು, ರಾಜಣ್ಣ ಅವರು ಈಗಾಗಲೇ ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಹೊರತಾಗಿ ಕೂಡ ಅವರ ಪುತ್ರನ ರಾಜಕೀಯ ಭವಿಷ್ಯವನ್ನು ರೂಪಿಸಬೇಕಾದಂತ ಅನಿವಾರ್ಯತೆ ರಾಜಣ್ಣ ಅವರ ಮೇಲಿದೆ. ಮುಂದೆ ನಾಯಕತ್ವ ಬೆಳಿಬೇಕು ತುಮಕೂರಿನಲ್ಲಿ ಅನ್ನುವಂಥದ್ದು ಅವರ ಇರಾದೆ ಇರತಕ್ಕಂಥ ಸಂದರ್ಭದಲ್ಲಿ ರಾಜಣ್ಣ ಅವರಿಗೆ ಅದೇ ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರಬಹುದು, ಮುಂದೆ ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಅವರು ಇದ್ದಾರೆ. 2032ಕ್ಕೆ ಅನ್ನುವಂಥ ಮಾತುಗಳನ್ನ ಮತ್ತು 28ಕ್ಕೆ ನಾನು ಪ್ರಬಲವಾಗಿ ಸ್ಪರ್ಧೆಯನ್ನ ಓಡ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಜೊತೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ನೀವು ಮುಂದೆ ನಿಮಗೆ ನಾನು ಕೂಡ ಸಹಕಾರ ಕೊಡ್ತೇನೆ, ಸದ್ಯಕ್ಕೆ ನನಗೆ ಅವಧಿ ಇದೆ, ನೀವು ಸಹಕಾರ ಕೊಡಿ ಅನ್ನುವಂಥ ಒಂದಷ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಯಾರ್ಯಾರು ಪರ್ಯಾಯವಾಗಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಅವರು ಕೂಡ ಬೆಳಗಾವಿಯ ರಾಜಕಾರಣದಲ್ಲಿ ಒಂದಷ್ಟು ರಾಜಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಧಿವೇಶನ
ಇತ್ತೀಚಿನ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ರು. ಬೆಳಗಾವಿಯಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲೇ ನಾವು ಚರ್ಚೆ ಮಾಡಿಕೊಂಡು ಮುಂದುವರಿಯೋಣ, ಸದ್ಯಕ್ಕೆ ಸಹಕರಿಸಿರಿ ಎನ್ನುವಂಥ ಒಂದಷ್ಟು ರಾಜಿ ಮಾತುಗಳನ್ನು ಆಡ್ತಾ ಇರತಕ್ಕಂಥದ್ದು ಕೂಡ ಗಮನಿಸಿರ್ತಕ್ಕಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು 360 ಡಿಗ್ರಿ ಆಂಗಲ್ ಅಲ್ಲಿ ಒಂದು ವೇದಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಮುಂದೆ ಹೈಕಮಾಂಡ್ ನನ್ನ ಪರವಾಗಿ ನಿಂತಾಗ ಎಲ್ಲರೂ ಕೂಡ ನನಗೆ ಸಹಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಂಬಲವನ್ನು ಕೋರ್ತಾ ಇದ್ದಾರೆ. ಸ್ಮಿತಾ, ಬಸವರಾಜ್, ಈ ಹಾರ್ಡ್ ಟು ಕನ್ವಿನ್ಸ್ ಅನ್ನೋ ನಾಯಕರು ಯಾರ್ಯಾರಿದ್ದಾರೆ ಅಂತ ಹೇಳಿ, ಈಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವರನ್ನ ಭೇಟಿಯಾದರೂ ಕೂಡ ಅವರು ನಿಲುವು ಸ್ಪಷ್ಟ, ಸಿದ್ದರಾಮಯ್ಯನ ಪರವಾಗೇ ನಾವು ಇರ್ತೀವಿ ಅನ್ನೋ ರೀತಿಯಲ್ಲೇ ವರ್ತನೆ ಇದೆ. ಈ ರೀತಿ ಸಿದ್ದರಾಮಯ್ಯನವರ ಪರವಾಗೇ ಇರ್ತೀವಿ, ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ನಾವು ಸೂಚಿಸೋದು ಕಷ್ಟ ಅನ್ನೋ ನಾಯಕರು ಇನ್ನು ಯಾರ್ಯಾರಿದ್ದಾರೆ ಅಂತ ಹೇಳಿ? ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರಿದ್ದಾರೆ, ಕೆಲವೊಂದಿಷ್ಟು ಸಚಿವರು ಇದ್ದಾರೆ ಅನ್ನೋದಷ್ಟು ಬಿಟ್ಟರೆ ದೊಡ್ಡ ಪ್ರಮುಖ ನಾಯಕರು ಯಾರು ಕೂಡ ನಿಲ್ತಾ ಇಲ್ಲ ಅವರ ಬೆನ್ನಿಗಾಗಿ. ಹಾಗಾಗಿ ಅದೊಂದು ರೀತಿಯಲ್ಲಿ ಅವರಿಗೆ ಸೆಟ್ ಬ್ಯಾಕ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆನ್ನಿಗೆ ನಿಂತರೂ ಕೂಡ ಸಹಜವಾಗಿ ಹೈಕಮಾಂಡ್ ಏನು ನೋಡುತ್ತೆ, ಯಾರೆಲ್ಲ ರಾಜ್ಯದಲ್ಲಿ ಒಕ್ಕೂಲಾಗಿ ನಿಂತ್ಕೊಳ್ತಾ ಇದ್ದಾರೆ. ಈಗ ನಾನು ಹೇಳಿದ ಹಾಗೆ ರಾಜನ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, MB ಪಾಟೀಲ್ ಅವರು, ಜಮೀರ್ ಅಹಮದ್ ಅವರು, ಇಂಥ ದೊಡ್ಡ ದೊಡ್ಡ ಒಂದೊಂದು ಸಮುದಾಯವನ್ನು ರೆಪ್ರೆಸೆಂಟಿವ್ ಮಾಡ್ತಕ್ಕಂಥ ನಾಯಕರು ಬೆಂಬಲಕ್ಕೆ ನಿಂತಾಗ ಅವರಷ್ಟು ಸಮುದಾಯಗಳನ್ನ ಎದುರು ಹಾಕೊಂಡು ನಾಯಕತ್ವವನ್ನು ಬದಲಾವಣೆ ಮಾಡಕ್ಕೆ ಹೋಗುತ್ತಾ? ಖಂಡಿತವಾಗಿಲ್ಲ. ಹಾಗಾಗಿ ಆ ನಾಯಕತ್ವವನ್ನು ಒಲಿಸ್ಕೋಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರ ಕೆಲಸ. ಅದನ್ನು ಮುಂಚೆಯಿಂದ ಮಾಡ್ಕೊಂಡು ಬರಬೇಕಾಗಿತ್ತು. ಆದರೆ ಅಧಿಕಾರ ಹಂಚಿಕೆ ವಿಚಾರ ಅಂತ ಬಂದಾಗ ಒಂದಷ್ಟು ನಾನು ಎಲ್ಲಿ ಎಡವಿದ್ದೇನೆ ಅನ್ನುವಂಥದ್ದು ಮನವರಿಕೆ ಅವ್ರಿಗೆ ಈಗ ಆಗ್ತಾ ಇದೆ. ಅದನ್ನ ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ಅಥವಾ ಎರಡನೇ ಹಂತದ ಅದೇ ಸಮುದಾಯದ ನಾಯಕರನ್ನು ಕೂಡ ಒಲಿಸ್ಕೊಂಡು ಬಂದಿದ್ರು ಕೂಡ ಈಗ ಅವ್ರಿಗೆ ಸುಲಭವಾಗಿ ತುತ್ತಿರ್ತಿತ್ತು ಮತ್ತು ಶಾಸಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ರು. ಆದರೆ ಈಗ ಕೊನೆ ಹಂತಕ್ಕೆ ಬಂದಾಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಕರೆದು ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸದ್ಯಕ್ಕೆ ಮನವೊಲಿಸುವಂಥ ಕೆಲಸವನ್ನು ಮಾಡಿ ಅಧಿಕಾರ ಸಿಕ್ಕಾಗ ಕೈ ಬಿಡುವಂಥ ಕೆಲಸವನ್ನು ಮಾಡಬಹುದು ಅನ್ನೋಂಥ ಒಂದಷ್ಟು ಜಿಜ್ಞಾಸೆ ಕೂಡ ಆ ನಾಯಕರಲ್ಲಿ ಕಾಡ್ತಾ ಇರೋದ್ರೆ ಸಹಜವಾಗಿ ಬೆಂಬಲವನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮುಂದೆ ಎಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೆ ರಾಜನ್ ಅವರು ಕೂಡ ಭೇಟಿಯಾದಾಗ ಕೂಡ ಹಾಗೆ ಹೇಳಿದ್ರು, ನಾವು ಓಕೆ ಅನ್ನುವಂಥ ಮಾತನ್ನು. ಆದರೆ ರಾಜನ್ ಅವರು ನಾನು ಹಿಂದೆ ಆಡಿದಂಥ ಮಾತುಗಳಿಗೆ ಎಲ್ಲಕ್ಕೂ ಬದ್ಧವಾಗಿದ್ದೇನೆ, ನಾನು ಸಿದ್ದರಾಮಯ್ಯ ಪರವಾಗಿ ಇರ್ತೇನೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಾವು ಅಹಿಂದ ವರ್ಗದ ಪರವಾಗಿ ಇರ್ತೇನೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಕಷ್ಟ ಸಾಧ್ಯ. ಡಿ ಕೆ ಶಿವಕುಮಾರ್ ಅವರು ಕೊನೆ ಹಂತದಲ್ಲಿ ಈ ತರದ ಬೆಂಬಲವನ್ನ ಕೋರ್ತಾ ಇರೋದು. ಆದ್ರೂ ಕಾದ್ ನೋಡ್ಬೇಕಾಗುತ್ತೆ ಕೊನೆ ಕ್ಷಣದಲ್ಲಿ ಯಾರೆಲ್ಲ ಯಾವ ಮನಸ್ಥಿತಿಗೆ ಹೊಂದ್ಕೊಂಡು ಯಾವ ತರಹದ ಒಂದಷ್ಟು ವರ್ತನೆಗಳನ್ನ ತೋರಿಸ್ತಾರೆ ಅಂತ. ಸ್ಮಿತಾ, ರೈಟ್. ಧನ್ಯವಾದ ಬಸವರಾಜ್. ಇನ್ನು ನಮ್ಮ ಜೊತೆಯಲ್ಲಿ ಬಸವರಾಜ್ ಇಟ್ನಾಳ್ ಸರ್ ಕೂಡ ಸಂಪರ್ಕದಲ್ಲಿದ್ರು. ಇಟ್ನಾಳ್ ಸರ್, ನೋಡಿ, ಕೂತು ಮಾತನಾಡ್ಕೊಳ್ಳಿ ಅನ್ನೋ ಸಿಚುಯೇಷನ್ ಕಷ್ಟ ಅನ್ನೋದಕ್ಕೆ ಬಹುಶಃ ಈ ಫ್ಯಾಕ್ಟರ್ ಕೂಡ ಕಾರಣವಾಗಬಹುದಾ ಅಂತ ಹೇಳಿ. ಅಂದರೆ ಇಲ್ಲಿ ಕೂತು ಮಾತನಾಡಿಕೊಂಡು ಕೇವಲ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗೋದು ಬೇಡ ಅಂತ ಹೇಳಿ ದೃಢ ನಿರ್ಧಾರ ಮಾಡಿದ್ದಾರೆ, ಅವರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಬಟ್ ಹೈಕಮಾಂಡ್ ಸಂದೇಶ ಕೊಟ್ಟರೆ ಇಟ್ಸ್ ಒನ್ ಲೈನ್ ಸ್ಟೇಟ್ಮೆಂಟ್, ಎಲ್ಲರೂ ಒಪ್ಕೊಳ್ಳೇಬೇಕು. ಅಬ್ಸಲ್ಯೂಟ್ಲಿ. ಈಗ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂದ್ರೆ ಅದು ಶಾಸಕಾಂಗ ಸಭೆಯಲ್ಲಿ ಮಾತ್ರ ತೀರ್ಮಾನ ಆಗ್ಬೇಕು. ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ನಂಬರ್ಸ್ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದೇ ಹಿನ್ನೆಲೆಯಲ್ಲಿ ಈಗ ರಾಜನ್ ಅವರನ್ನ, MB ಪಾಟೀಲ್, ಜಾರಕಿಹೊಳಿ ಅವರನ್ನ ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಆದರೆ ಇಟ್ ಇಸ್ ಬಿಟ್ ಟು ಲೇಟ್ ಇನ್ ದ ಡೇ ಒಂದು. ಆಮೇಲೆ ಎಲ್ಲರನ್ನು ಮಾತಾಡ್ಸ್ಬೇಕಾಗ್ಲಿ ಡಿ ಕೆ ಶಿವಕುಮಾರ್. ಜಾರಕಿಹೊಳಿ ಅವರು ಅಥವಾ MB ಪಾಟೀಲ್ ಅಥವಾ ರಾಜಣ್ಣ ಇವ್ರ ಪರವಾಗಿ ನಿಂತು ಬಿಟ್ರೆ ಅಥವಾ ವಿರೋಧ ಮಾಡದೇ ಇದ್ರೆ ಅಥವಾ ಅವರೇ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡುವಂಗ ಆಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಮಟ್ಟಿಗೆ ಸ್ವಲ್ಪ ಹಾದಿ ಸುಗಮ ಆಗುತ್ತೆ. ಆದ್ರೆ ಅದು ವೆರಿ ದೂರದ ಸಾಧ್ಯತೆ. ಅದು ಅಷ್ಟು ಸರಳವಾಗಿ ಜಾರಕಿಹೊಳಿ ಆಗ್ಲಿ, MB ಪಾಟೀಲ್ ಆಗ್ಲಿ, ರಾಜಣ್ಣ ಆಗ್ಲಿ ಟರ್ನ್ ಆಗೋದಿಲ್ಲ. ಅಷ್ಟು ಬೇಗ ಅವರು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗೋದಿಲ್ಲ. ಯಾಕಂದ್ರೆ ಶಾಸಕಾಂಗ ಸಭೆಯಲ್ಲಿ ನಂಬರ್ಸ್ ಓನ್ಲಿ ಮ್ಯಾಟರ್. ಅದಕ್ಕೋಸ್ಕರನೇ ಏನಾಗಿದೆ, ಡಿ ಕೆ ಶಿವಕುಮಾರ್ ಈಗ ದೊಡ್ಡ ಒಂದು ಸಂಕಟ ಅಥವಾ ಒಂದು ಸವಾಲು ಇದು. ಒಂದು ಮಟ್ಟದಲ್ಲಿ ಅವರು ಇಲ್ಲಿವರೆಗಿನ ಧೈರ್ಯ ಹೈಕಮಾಂಡ್ ಜೊತೆಲಿ ಇತ್ತು ಅನ್ನೋದು. ಆದ್ರೆ ಹೈಕಮಾಂಡ್ ಈಗ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ತೀವಿ ಅಂದಮೇಲೆ ಇವರು ಇಡೀ ಶಾಸಕಾಂಗ ಸಭೆಯನ್ನ ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಅಬ್ಸಲ್ಯೂಟ್ಲಿ ಇಟ್ ಈಸ್ ಟ್ರೂ. ರಾಜಕೀಯ ಅಂದ್ರೆ ಅಧಿಕಾರದ ಒಂದು ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಣದವರೆಗೂ ಒಂದು ಫೇರ್ ಶೇರ್, ಒಂದು ಸಮವಾದ ಅಥವಾ ನ್ಯಾಯಯುತವಾದ ಸ್ಥಾನಮಾನಗಳನ್ನ ಕೊಡೋದಕ್ಕೆ ಒಪ್ಪಿದ್ರೆ ಅವ್ರ ಟರ್ನ್ ಆಗ್ತಾರೆ ಏನೋ. ಆದ್ರೆ ಈಗ ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯ, ಅವ್ರ ನಾಯಕರೇ ಮುಖ್ಯಮಂತ್ರಿ ಇದಾರಲ್ಲ. ಈಗ ರಾಜಣ್ಣ ಅವರ ನಾಯಕರೇ ಇದಾರಲ್ವಾ, ಜಾರಕಿಹೊಳಿ ಅವ್ರ ನಾಯಕರೇ ಇದಾರಲ್ವಾ, MB ಪಾಟೀಲ್ ಅವರ ನಾಯಕರೇ ಮುಖ್ಯಮಂತ್ರಿ ಆಗಿದಾರಲ್ವಾ. ಹೀಗಿರುವಾಗ
ಇರುವ ತಮ್ಮ ನಾಯಕನನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಬಂದಾದ್ಮೇಲೆ ನಮಗೆ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಅನ್ನುವ ಒಂದು ಭರವಸೆ ಮೇಲೆ ಹೇಗೆ ತೀರ್ಮಾನ ತಗೊಳ್ತಾರೆ ಅಥವಾ ಅದನ್ನು ಹೇಗೆ ಡಿ ಕೆ ಶಿವಕುಮಾರ್ ಸಾಧ್ಯಗೊಳಿಸ್ತಾರೆ, ಇದು ದೊಡ್ಡ ಸವಾಲು. ಡಿ ಕೆ ಶಿವಕುಮಾರ್ ಎಷ್ಟೇ ಚತುರ ಸಂಘಟನಾ ಶಕ್ತಿ, ಸಂಘಟನಾ ಚತುರ ಇದ್ರೂ ಕೂಡ ಇದು ಹೇಗೆ ಆಗುತ್ತೆ ಅನ್ನೋದೇ ಒಂದು ಸೋಜಿಗದ ವಿಚಾರ. ಸರ್, ಈ ಹಾರ್ಟ್ ಟು ಕನ್ವಿನ್ಸ್ ಅಂತ ಹೇಳಿ ನಾನು ನಮ್ಮ ಪ್ರತಿನಿಧಿನ ಪ್ರಶ್ನೆ ಮಾಡ್ತಾ ಇದ್ದೆ. ಅಂದರೆ ಕೂತ್ ಎಷ್ಟೇ ಮಾತನಾಡಿದ್ರು ಕೂಡ, ಎಂಥದ್ದೇ ಅವಕಾಶದ ಭರವಸೆ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ನಾಯಕನನ್ನಾಗಿ ನೋಡಲಿಕ್ಕೆ ಬಯಸದವರು. ಈ ಪಟ್ಟಿ ಎಷ್ಟು ದೊಡ್ಡದು ಇರಬಹುದು, ಹಾಗೆ ಎಷ್ಟು ಕಷ್ಟದ ಟಾಸ್ಕ್ ಆಗಬಹುದು ಇದು ಡಿ ಕೆ ಶಿವಕುಮಾರ್ ಅವರಿಗೆ? ಏನು ಕೊಟ್ರು, ಏನೆಲ್ಲ ಸನ್ಮಾನ ಬಹುಮಾನ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಬೇಡವೇ ಬೇಡ ಅನ್ನುವ ಒಂದು 10 ಶಾಸಕರಿದ್ದಾರೆ. ಅದರಲ್ಲಿ ಕೆಲವರು ಮಾಜಿ ಮಂತ್ರಿಗಳು ಇದ್ದಾರೆ, ಅವ್ರು ಇದ್ದಾರೆ. ಆದ್ರೆ ಅದಷ್ಟು ಕೌಂಟ್ ಆಗೋದಿಲ್ಲ. ಒಂದು 10, 15, 20 ಶಾಸಕರು ವಿರೋಧ ಕೌಂಟ್ ಆಗೋದಿಲ್ಲ. ಮೆಜಾರಿಟಿ 140ರಲ್ಲಿ 70, 75, 80 ಆದ್ರೂ ಡಿ ಕೆ ಶಿವಕುಮಾರ್ ಬರಲಿ ಅನ್ನೋ ಆಸೆ ವ್ಯಕ್ತಪಡಿಸಿದ್ರೆ ಅವ್ರ ಹಾದಿ ಸುಗಮ ಆಗ್ತದೆ. ಸುಮಾರು 30-35 ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದಾರೆ. 40 ಆದ್ರೂ ಆಗ್ಬೋದು ನಾಳೆ ದಿನ ಅದು. ಆದ್ರೆ ಅದು ಅರೌಂಡ್ 80 ಡಿಸೈಸಿವ್ ನಂಬರ್ಸ್ ಬರೋದು ಕಷ್ಟ. ಆ ಡಿಸೈಸಿವ್ ನಂಬರ್ಸ್ ಅನ್ನ ತರೋದಕ್ಕೇನೆ ಈ ರೀತಿಯ ಒಂದು ಸಂಧಾನ ಸಭೆಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದು ಎಷ್ಟು ಫಲಪ್ರದ ಆಗ್ತದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚತುರತೆ ಮೇಲೆ ನಿಂತಿರ್ತದೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದಂಗೆ ಪಾರ್ಟಿ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ದಿಸ್ ಇಸ್ ನೋ ಅಂತ ಹೇಳ್ಬಿಟ್ಟೆ ಮುಗಿತಾರೆ ಕೆಲಸ. ಅದು ಆಗುತ್ತಾ ಅನ್ನೋದು $1 million ಕ್ವಶನ್ ಈಗ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದದಕ್ಕೆ.